ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕೇಳಿದರೆ ಶಾಕ್ ಆಗ್ತೀರಾ. ಯಾಕಪ್ಪ ಅಂತ ಹೇಳಿದರೆ, BPL ರೇಷನ್ ಕಾರ್ಡಲ್ಲಿ ನಿಮಗೆ ಗೊತ್ತಿದೆ, ಕಳೆದ ಒಂದು 3-4 ತಿಂಗಳುಗಳಿಂದ ರಾಜ್ಯ ಸರ್ಕಾರ ಏನಿದೆ ಅಲ್ವಾ, BPL ಕಾರ್ಡನ್ನು ತೆಗೆದಾಕ್ತಾ ಇದೆ. ಅದರಲ್ಲೂ ಅವ್ರು ಕೊಟ್ಟಿರ್ತಕ್ಕಂಥ ನಂಬರ್ ಏನಿದೆ ಅಲ್ವಾ, 100ಕ್ಕೆ 75% ಅನರ್ಹರಿದ್ದಾರೆ, ಇನ್ನು 25% ಮಾತ್ರ ಅರ್ಹರಿದ್ದಾರೆ ಅಂತ ಹೇಳಿದರೆ, ಮತ್ತು ಇಷ್ಟು ವರ್ಷ ಅವ್ರು ಯಾವ ಲೆಕ್ಕದಲ್ಲಿ ಸರ್ಕಾರ ಬಂದು ಇವರಿಗೆ ಏನಂತ ಹೇಳಿದರೆ ರೇಷನನ್ನು ಕೊಟ್ಟರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರು ಗೃಹಲಕ್ಷ್ಮಿದಾಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ಈ ಮಾತನ್ನು ಹೇಳಲಿಲ್ಲ. ಬಟ್ ಇವಾಗ ಕಾರ್ಡ್ಗಳನ್ನು ತೆಗಿಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಲ್ಲಿ ಕಳೆದ ಒಂದು 3 ತಿಂಗಳಿಂದ ಸುಮಾರಷ್ಟು ಜನ BPLಗೆ ಅರ್ಹರಿದ್ದರು, ಅವ್ರ ಕಾರ್ಡ್ಗಳು ಹೋಗಿತ್ತು. ಬಟ್ ಅದನ್ನು ಅವರು ಸರಿ ಮಾಡಿಸ್ಕೊಂಡ್ರು, ಆಮೇಲೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದರು. ಇವಾಗ ಏನಾಗಿದೆ, ಒಂದು 15 ದಿನದ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಎಲ್ಲ ಒಂದು DC ಗಳ ಜೊತೆ, ತಹಶೀಲ್ದಾರ್ಗಳು, BOಗಳ ಜೊತೆ ಕುತ್ಕೊಂಡು ಇಷ್ಟು ಕಾರ್ಡ್ಗಳನ್ನು ನೀವು ತೆಗಿಬೇಕು, ಅಂದರೆ ತಿಂಗಳ ನಮಗೆ ಇಷ್ಟು ಕಾರ್ಡ್ ಅನರ್ಹರಿರಬೇಕು, ಅದನ್ನು ನೀವು ಪತ್ತೆ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಪ್ರತಿ ತಿಂಗಳು ನಿಮಗೆ ಎಲ್ಲ ನೀವು ಈ ಒಂದು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗ್ತಾ ಹೋಗ್ತೀರಾ. ಇದು ಮೊದಲನೇ ಪಾಯಿಂಟ್. ಆದರೆ ಇವತ್ತು ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ, ಪಿಂಚಣಿ ಏನು ಕೊಡ್ತಾ ಇದ್ರಲ್ವಾ, ವಿಧವಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ಅಥವಾ ವೃದ್ಧಾಪ್ಯ ವೇತನ ಆಗಿರ್ಬೋದು, ಈ ಒಂದು ಪಿಂಚಣಿ ಯೋಜನೆಯಲ್ಲಿ 23 ಲಕ್ಷನ ಪಿಂಚಣಿಯಿಂದ ರದ್ದು ಮಾಡಿದ್ದಾರೆ. ಯಾಕೆ ರದ್ದು ಮಾಡಿದ್ದಾರೆ, ಏನಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಆಲ್ಮೋಸ್ಟ್ ಅಲ್ಲಿ ಇದು 90% ನಮ್ಮ ಜನರಿಗೆ ಬೇಕಾಗಿರೋದು. ಎಲ್ಲರ ಮನೆಯಲ್ಲೂ ಏಜ್ ಆಗಿರೋರು ಇದ್ದರೆ, ಎಲ್ಲರ ಮನೆಯಲ್ಲೂ ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು ತೊಗೊಳೋರು ಇದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಹೌದು ಸ್ನೇಹಿತರೆ, ಅನರ್ಹರು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ 23 ಲಕ್ಷ ಜನರನ್ನು ಪಿಂಚಣಿಯಿಂದ ಹೊರಗಡೆ ಇಟ್ಟಿದ್ದಾರೆ. 23,19,000 ಜನರನ್ನ ಪಿಂಚಣಿಯಿಂದ ಹೊರಗೆ ಇಟ್ಟಿದ್ದಾರೆ. ಪಿಂಚಣಿ ತೊಗೊಳೋ ಅಂತಾರೆ ಯಾರು? ಪಿಂಚಣಿ ತೊಗೊಳೋ ಅಂಥವ್ರು ಒಂದು ವಿಧವೆಯರು, ವಿಧವಾ ವೇತನ ಅಂತ ಹೇಳ್ಬಿಟ್ಟು, ಅಂದರೆ ಯಾರಿಗೆ ಗಂಡ ಇರೋದಿಲ್ವೋ, ಮಕ್ಕಳು ಚಿಕ್ಕವ್ರು ಇರ್ತಾರೆ, ಅಥವಾ ಅವರು ಒಂದು ಬಡತನ ರೇಖೆಗಿಂತ ಕೆಳಗಿರ್ತಾರೆ, ಅಂಥವ್ರಿಗೆ ವಿಧವಾ ವೇತನವನ್ನು ಕೊಡ್ತಾಯಿದ್ರು. ಸಂಧ್ಯಾ ಸುರಕ್ಷಾ ಬಂದುಬಿಟ್ಟು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 1,000 ರೂಪಾಯಿ ಮಾಸಾಶನ ಕೊಡ್ತಾಯಿದ್ರು. ಅದಾದಮೇಲೆ 60 ವರ್ಷ ಮೇಲ್ಪಟ್ಟವರಿಗೆ ವೃದ್ಧಾಪ್ಯ ವೇತನ ಅಂತ ಕೊಡ್ತಾ ಇದ್ರು. ಇದೆಲ್ಲನೂ ಬಂದು ನಮಗೆ ಪಿಂಚಣಿ ಯೋಜನೆಯಲ್ಲಿ ಬರುವಂಥದ್ದಾಗಿದೆ. ಇಲ್ಲಿ ಏನಂತ ಹೇಳಿದ್ರೆ, BPL ಕಾರ್ಡ್ ಇರಬೇಕು. ಈ ಒಂದು ಪಿಂಚಣಿ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ಬಿಡ್ತೀನಿ ನಾನು. ಈ ಒಂದು ಪಿಂಚಣಿಯಲ್ಲಿ ಏನಂತ ಹೇಳಿದರೆ, BPL ಕಾರ್ಡ್ ಇರಬೇಕು, ಅವ್ರ ಮನೆಯಲ್ಲಿ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರಬಾರ್ದು, ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ಬೋದು, ಅಂಥವರಿಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಗಳನ್ನು ತಗೊಂಡು ಬಂದಿತ್ತು ಸರ್ಕಾರ. ಅದೇ ರೀತಿಯಾಗಿ ಇಷ್ಟು ವರ್ಷನೂ ಕೊಡ್ತಾ ಬಂದಿದೆ. ಅಂದರೆ ಇವರು BPL ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಇವ್ರ ಮನೆಯಲ್ಲಿ ಗೌರ್ಮೆಂಟ್ ನೌಕರಿ ಇರೋರು ಇಲ್ಲ. ಆಮೇಲೆ ಇನ್ನೊಂದು, ಇವ್ರ ಆದಾಯದ ಮಿತಿ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಈ ಒಂದು ವೇತನವನ್ನು ಕೊಡ್ತಾಯಿದ್ರು. ಇವಾಗ ದಿಢೀರನೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 21,87,000 ಫಲಾನುಭವಿಗಳು ವೃದ್ಧಾಪ್ಯ ವೇತನ ತೊಗೊತಾ ಇದ್ರಲ್ವ, ಅವರಲ್ಲಿ 9 ಲಕ್ಷ ಜನ ಅನರ್ಹರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ 31,33,000 ಜನ ಸಂಧ್ಯಾ ಸುರಕ್ಷಾದಲ್ಲಿ ತೊಗೊತಾ ಇದ್ರು. ಸಂಧ್ಯಾ ಸುರಕ್ಷಾ ಕಾರ್ಡ್ ಇದೆ ಅಲ್ವಾ, ಅದರಲ್ಲಿ 1,000 ರೂಪಾಯಿ ಮಾಸಾಶನ ತೊಗೊತಾ ಇದ್ರು. ಅದರಲ್ಲಿ 14,15,000 ಜನರನ್ನ ರದ್ದು ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಮನೆಯಲ್ಲಿರೋದು ಹೋಗಿರ್ಬೋದು, ನಮ್ಮ ಮನೇಲಿರೋದು ಹೋಗಿರ್ಬೋದು, ನಮ್ಮ ಪಕ್ಕದ ಮನೇಲಿರೋದು ಹೋಗಿರ್ಬೋದು. ಬಟ್ ಯಾರ್ದು ಹೋಗಿದೆ ಅಂತ ಗೊತ್ತಿಲ್ಲ, ಸ್ಟೇಟಸನ್ನು ಚೆಕ್ ಮಾಡಿದಾಗಲೇ ಗೊತ್ತಾಗೋದು. ಕುಟುಂಬ ದತ್ತಾಂಶದ ಆಧಾರದ ಮೇಲೆ ನಾವು ಇದನ್ನು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ಏನು ಲಾಭ ಇದೆ ಅಂತ ನೋಡೋದಾದರೆ, ಇದರಿಂದ ಸರ್ಕಾರಕ್ಕೆ ನಿಜವಾಗ್ಲೂ ತುಂಬಾ ಲಾಭ ಇದೆ ಸ್ನೇಹಿತರೆ. ಸರ್ಕಾರಕ್ಕೆ ಒಂದು ತಿಂಗಳ ಮಾಸಾಶನದಲ್ಲಿ 23 ಲಕ್ಷ ಅವರು ಅನರ್ಹರು ಅಂತ ಘೋಷಣೆ ಮಾಡಿ, ಅಲ್ಲಿ ಅವರು ಕಡಿವಾಣ ಹಾಕೋದ್ರಿಂದ ಒಂದು ತಿಂಗಳಿಗೆ ಸರ್ಕಾರದ ಆದಾಯ ಎಷ್ಟು ಗೊತ್ತಾ? ಈ ಒಂದು 23 ಲಕ್ಷ ಜನರನ್ನ ನಾವು 23 ಲಕ್ಷ ಜನರನ್ನ ಅಷ್ಟೇ ನಾವು ಗಣನೆಗೆ ತೆಗೆದುಕೊಂಡ್ರು ಸರ್ಕಾರ ಎಷ್ಟು ದುಡ್ಡನ್ನ ಉಳಿಸ್ಬೋದು ಅಂತ ಹೇಳಿದ್ರೆ 250 ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿಯುತ್ತೆ. ಅಂದರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇದರಲ್ಲಿ APL ಕಾರ್ಡ್ ಇರೋರು ವೃದ್ಧಾಪ್ಯ ವೇತನ ತೊಗೊತಾ ಇದ್ದಾರೆ, ಆದಾಯದ ಮಿತಿ ಜಾಸ್ತಿ ಇರೋರು ತೊಗೊತಾ ಇದ್ದಾರೆ, ಮತ್ತು ಮಕ್ಕಳು ನೋಡ್ಕೊಳ್ತಕ್ಕಂಥವ್ರು ಈ ಒಂದು ಇದನ್ನು ತೊಗೊತಾ ಇದ್ದಾರೆ ಅಂತ ಹೇಳಿದರೆ, ಸರ್ಕಾರ ದಿಢೀರನೆ ಈ ಒಂದು ನಂಬರನ್ನು ಕೊಡೋದನ್ನೇ ಮುಂಚೆನೇ ಅವರು ಮಾಡ್ಬೋದಿತ್ತು. ಇದನ್ನು ಸ್ಟ್ರಿಕ್ಟಾಗಿ ಯಾರೆಲ್ಲ ವೃದ್ಧಾಪ್ಯ ವೇತನಕ್ಕೆ ಅಪ್ಲೈ ಮಾಡ್ತಾರೋ ಅದನ್ನು ಸ್ಟ್ರಿಕ್ಟಾಗಿ ಮಾಡಿದರೆ ಯಾರಿಗೂ ತೊಂದರೆ ಆಗ್ತಿರಲಿಲ್ಲ. ಸಪೋಸ್ ಈ 23 ಲಕ್ಷ ಜನರಲ್ಲಿ ಯೋಚನೆ ಮಾಡಿ, ಯಾರು BPL ಕುಟುಂಬದವರು ಅಥವಾ ಬಡತನ ರೇಖೆಗಿಂತ ಕೆಳಮಟ್ಟದವ್ರದ್ದು ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿದರೆ, ಇದನ್ನು ಕೊಡ್ತಾ ಇರೋದೇ ವೃದ್ಧಾಪ್ಯ ವೇತನ ಅಂತ. ಅವ್ರುಗಳು ಓಡಾಡಿ ಮತ್ತೆ ಈ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಲಿಕ್ಕೆ ಆಗುತ್ತಾ? ಸರ್ಕಾರ ದಿಢೀರನೆ ಈ ನಿರ್ಧಾರ ತೊಗೊಳೋದು ಸರಿನಾ ಇಲ್ವಾ ನಿಜವಾಗ್ಲೂ ಗೊತ್ತಿಲ್ಲ.
ಬಟ್ ತೊಗೊಂಡ್ಲಿ ಯಾರು ಅನರ್ಹರಿದ್ದಾರೋ ಅಂಥವರಿಗೆ ಮಾಡಿದರೆ ನಿಜವಾಗ್ಲೂ ಎಫೆಕ್ಟ್ ಅಂತ ಅನಿಸೋದಿಲ್ಲ. ಬಟ್ ಯಾರು ಮಧ್ಯಮ ಕುಟುಂಬದವರು, ಬಡ ಕುಟುಂಬದವರು ಇರ್ತಾರಲ್ವ, ಸೊ ಅಂಥವ್ರಿಗೆ ಇದು ಬರೆ ಎಳೆದಾಗುತ್ತೆ. ಇದನ್ನ ಡಿಪೆಂಡ್ ಮಾಡ್ಕೊಂಡಿರೋರೇ ತುಂಬ ಜನ ಇದ್ದಾರೆ. ತಿಂಗಳಾದರೆ ಸಾಕು, ಯಾರು ಸಂಬಳ ಬರೋರು ಕಾಯ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ವೃದ್ಧಾಪ್ಯ ವೇತನ ತೊಗೊಳೋ ಅಂಥವ್ರು ತಿಂಗಳಾದರೆ ನಮ್ಮ ದುಡ್ಡು ಬಂದಿಲ್ಲ ಅಂದರೆ ಪೋಸ್ಟ್ ಆಫೀಸ್ ಮುಂದೆ ಹೋಗ್ತಾರೆ. ಸೊ ಅವ್ರು ಅಷ್ಟು ಡಿಪೆಂಡೆಂಟ್ ಆಗಿದ್ದಾರೆ. ಬಟ್ ಇದು ಸಡನ್ನಾಗಿ ಈ ಒಂದು ನಂಬರ್ಗಳನ್ನ ಕೊಡೋದು ನಿಜವಾಗ್ಲೂ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದನ್ನು ಇವತ್ತು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ, ಇದು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಸೊ ನೋಡೋಣ, ಅವರು ಅದನ್ನು ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತಹಶೀಲ್ದಾರ್ಗಳು ಮತ್ತು ಡಿ ಸಿಗಳ ಜೊತೆ ಡಿಸ್ಕಷನ್ನ ಮಾಡಿಬಿಟ್ಟು ವೃದ್ಧಾಪ್ಯ ವೇತನದಲ್ಲಿ ಇನ್ನೂ ಕಡಿತಗೊಳಿಸಬೇಕು ಅಂತ ಹೇಳ್ಬಿಟ್ಟು ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಮೀಟಿಂಗ್ ಸಹ ಮಾಡಿದ್ದಾರೆ. ಸೊ ಇದರಿಂದ ಏನು ಒಳ್ಳೆಯದಾಗುತ್ತೆ ಕೆಟ್ಟದ್ದಾಗುತ್ತೆ ಗೊತ್ತಿಲ್ಲ. ಬಟ್ ಸರ್ಕಾರಕ್ಕಂತೂ ಒಳ್ಳೆಯದಾಗುತ್ತೆ, ಇದರ ಮೇಲೆ ಡಿಪೆಂಡ್ ಆಗಿರೋರಿಗೆ ಕೆಟ್ಟದ್ದಾಗುತ್ತೆ ನನ್ನ ಅಭಿಪ್ರಾಯ ಕೇಳೋದಾದರೆ. ಆದರೆ ನಿಜವಾಗ್ಲೂ ಅರ್ಹರಲ್ಲದೆ ಇರೋರನ್ನ ತೆಗೆದ್ರೆ ಏನೂ ಅನಿಸೋದಿಲ್ಲ. ಅರ್ಹರನ್ನ ತೆಗೆದ್ರೆ ಅವರು ಓಡಾಡಿ ಇದೆಲ್ಲ ಮಾಡಿಸ್ಕೊಳೋದು ಅಷ್ಟು ಈಸಿನ ಅನ್ನೋದನ್ನು ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನಿಮ್ಮ ಮನೇಲಿ ಯಾರಾದರೂ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಈ ಥರದ್ದು ತಗೊಳ್ಳೋರು ಇದ್ರು ಅಂತೇಳಿದರೆ ಒಮ್ಮೆ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳಕ್ಕೆ ಹೇಳಿ ಅವರಿಗೆ. ಸೊ ಯಾರಾದರೂ ಇದ್ದರೆ, ಯಾರಾದರೂ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ನಿಮ್ಮ ಕಮೆಂಟ್ಗಳೇ ಸರ್ಕಾರಕ್ಕೆ ತಲುಪೋದು. ಸೊ ನಾವು ಕಮೆಂಟಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀವು ಕಮೆಂಟ್ಗಳ ಮೇಲೇ ನಾವು ವಿಡಿಯೋ ಮಾಡ್ತೀವಿ. ಸೊ ನಮ್ಮ ವಿಡಿಯೋಗಳೇ ವೈರಲ್ ಆಗೋದು. ಸೊ ನಿಮ್ಮ ಕಮೆಂಟ್ಗಳೇ ಸರ್ಕಾರಕ್ಕೆ ತಲುಪುವಂಥದ್ದಾಗಿರುತ್ತೆ. ಸೊ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರೋ ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.